ಒಂದು ಕಡೆ ಷೇರು ಮಾರುಕಟ್ಟೆ ಯಾವ ರೀತಿ ಕುಸಿತಾ ಇದೆ ಅನ್ನೋದನ್ನ ನೋಡ್ತಾ ಇದ್ದೀರಾ. ಮಧ್ಯಪ್ರಾಚ್ಯದಲ್ಲಿ ಈ ಯುದ್ಧದಿಂದಾಗಿ ಗ್ಯಾಸ್ ಸಿಲಿಂಡರ್ ಪೂರೈಕೆಯಲ್ಲೂ ಕೂಡ ವ್ಯತ್ಯಯ ಆಗ್ತಾ ಇದೆ. ಇದರಿಂದಾಗಿ ಹೋಟೆಲ್ಗಳು ಬಂದಾಗುತ್ತವಾ ಅನ್ನೋ ಟೆನ್ಷನ್ ಶುರುವಾಗಿದೆ. ಸಿಲಿಂಡರ್ ಸರಬರಾಜು ಆಗ್ತಾ ಇಲ್ಲ ಅಂತ ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘ ಹೇಳ್ತಾ ಇದೆ. ಹೀಗೆ ಮುಂದುವರೆದ್ರೆ ನಾಳೆಯಿಂದ ಹಂತ ಹಂತವಾಗಿ ಹೋಟೆಲ್ಗಳು ಬಂದಾಗೋ ಸಾಧ್ಯತೆ ಇದೆ. ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆ ಬೆನ್ನಲ್ಲೇ ಪೂರೈಕೆ ಸ್ಥಗಿತ ಅಂತ ಮಾಲೀಕರು ಹೇಳ್ತಾ ಇದ್ದಾರೆ. ಇನ್ನು ನಾಳೆ ಮಧ್ಯಾಹ್ನದವರೆಗೆ ಗ್ಯಾಸ್ ಸಿಲಿಂಡರ್ ಇದೆ, ಆದರೆ ನಂತರ ಏನೋ ಗೊತ್ತಿಲ್ಲ. ಹೀಗೆ ಮುಂದುವರೆದ್ರೆ ಹಂತ ಹಂತವಾಗಿ ಹೋಟೆಲ್ಗಳು ಬಂದ್ ಆಗುತ್ತವೆ. ಕೇಂದ್ರ ಸರ್ಕಾರ ನಮಗೆ ಸರಿಯಾಗಿ ಸಿಲಿಂಡರ್ ಪೂರೈಕೆ ಮಾಡ್ತಾ ಇಲ್ಲ ಅಂತ ಆರೋಪಿಸ್ತಾ ಇದ್ದಾರೆ. ಸಿಲಿಂಡರ್ ಪೂರೈಕೆ ಮಾಡದೇ ಹೋದ್ರೆ ಹೋಟೆಲ್ಗಳು ಬಂದ್ ಮಾಡಲಾಗುತ್ತೆ. ವಿ ಹ್ಯಾವ್ ನೋ ಅದರ್ ಆಪ್ಷನ್ ಅಂತಿದ್ದಾರೆ. ಸಿಲಿಂಡರ್ ಕೊರತೆ ಉಂಟಾದ್ರೆ ಅನಿವಾರ್ಯವಾಗಿ ಹೋಟೆಲ್ ಬಂದ್ ಆಗುತ್ತೆ. ಕೇಂದ್ರ ಸರ್ಕಾರ ಮಧ್ಯಪ್ರವೇಶಿಸಿ ಸಮಸ್ಯೆ ಬಗೆಹರಿಸಿ ಅಂತ ಮನವಿ ಮಾಡ್ತಾ ಇದ್ದಾರೆ. ಕಳೆದ 4 ದಿವಸದಿಂದ ಸಿಲಿಂಡರಲ್ಲಿ ತುಂಬ ಒಂದು ಕಡಿಮೆ ಶಾರ್ಟೇಜ್ ಇದೆ ಅಂತ ಹೇಳ್ತಾ ಇದ್ರು. ಮೊನ್ನೆ ಶನಿವಾರದಿಂದ ಸಪ್ಲೈಗಳನ್ನು ಸರಿಯಾಗಿ ಕೊಡ್ತಾ ಇಲ್ಲ, ಒಂದು ಹಾಫ್ ಕೊಡ್ತಾ ಇದ್ದಾರೆ. ಅಂದರೆ ನಾವು 15 ಸಿಲಿಂಡರ್ ಕನ್ಸಂಪ್ಷನ್ ಇದ್ದರೆ ಒಂದು 7 ಸಿಲಿಂಡರ್ ಈ ರೀತಿ ಕೊಟ್ಟಿದ್ದಾರೆ. ಇವತ್ತು ಬೆಳಿಗ್ಗೆ ಫೋನ್ ಮಾಡಿದರೆ ಸಿಲಿಂಡ್ರು ಸರ್ ಸಪ್ಲೈನೇ ಇಲ್ಲ, ಶನಿವಾರ ಪ್ಲ್ಯಾಂಟಿಗೆ ಹೋಗಿದೆ, ಕಮರ್ಷಿಯಲ್ ಸಿಲಿಂಡರ್ ಕೊಡಬೇಡಿ ಅಂತ ಹೇಳಿದ್ದಾರೆ. ಇಂಡಿಯನ್ ಆಯಿಲ್ ಕಾರ್ಪೊರೇಷನಿಂದ ನಮಗೆ ಇದು ಬಂದಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಡಿಸ್ಟ್ರಿಬ್ಯೂಟರ್ಗಳು ಕೊಡದೇ ಇದ್ದರೆ ನಾವು ಎಲ್ಲಿಂದ ಸಿಲಿಂಡರ್ ತರೋದು, ನಾವು ಹೇಗೆ ಹೋಟ್ಲ್ ನಡೆಸೋದು, ನಾವು ಇದನ್ನು ಸ್ಟಾಕ್ ಮಾಡೋಕ್ಕಾಗಲ್ಲ. ಪ್ರತಿನಿತ್ಯ ನಾವು ಬೆಳಗ್ಗೆ ಸಿಲಿಂಡರ್ ಹಚ್ಚಿದ ಮೇಲೆ ನಾವು ನಮ್ಮ ಅಡುಗೆ ಪ್ರಾರಂಭ ಆಗುತ್ತೆ. ಆದ್ದರಿಂದ ನಮಗೆ ನಾಳೆ ಮಧ್ಯಾಹ್ನದವರೆಗೆ ಸಾಕಾಗುವಷ್ಟು ಒಂದು ಸಿಲಿಂಡರ್ ಇದೆ. ಮಧ್ಯಾಹ್ನ ನಂತರ ನಾವು ಬಂದ್ ಮಾಡಬೇಕಾಗತ್ತೆ, ಒಂದು ಪರಿಸ್ಥಿತಿ ಉದ್ಭವ ಆಗಿದೆ. ನೋಡಿ, ಇದು ಎಲ್ರಿಗೂ ತೊಂದರೆ ಆಗುತ್ತೆ. ಹೋಟೆಲ್ ಮಾಡುವಂಥ ಕಾರ್ಮಿಕರು ತೊಂದರೆ ಆಗುತ್ತೆ, ಅವ್ರಿಗೂ ಊಟ ಇಲ್ಲದ ಪರಿಸ್ಥಿತಿ ಬರುತ್ತೆ. ಎಲ್ಲಿಂದ ನಾವು ತಂದು ಹಾಕೋದು? ಗ್ಯಾಸ್ ಸಿಲಿಂಡರ್ ಇಲ್ಲದ್ರೆ ಎಲ್ಲಿಂದ ನಾವು ಅಡುಗೆ ರೆಡಿ ಮಾಡೋದು? ಕಾರ್ಮಿಕರು ಒಂದು 50-60 ಜನ ಒಂದು ಹೋಟೆಲ್ ಇರ್ತಾರೆ, ಅವ್ರಿಗೆ ಅಡುಗೆ ಮಾಡೋದು ಹೇಗೆ? ಹಸಿ ತರಕಾರಿ ತಿನ್ನೋಕ್ಕಾಗತ್ತಾ? ಇಲ್ಲ. ಮತ್ತು ನಮ್ಮ ಗ್ರಾಹಕರು ಎಲ್ಲೂ ಸಿಲಿಂಡರ್ ಇಲ್ಲದಿದ್ದರೆ ಯಾವ ಉದ್ಯಮಗಳು ನಡೆಯೋಕ್ಕೆ ಸಾಧ್ಯವೇ ಇಲ್ಲ. ಅದು ಇವತ್ತು ಮೊನ್ನೆ ಶನಿವಾರದಿಂದ ಸಪ್ಲೈನೇ ಅವ್ರು ಕೊಡ್ತಾ ಇಲ್ಲ ಅಂದಮೇಲೆ 60 ರಿಂದ 70 ದಿನ ನಮಗೆ ಅಗತ್ಯವಿರುವಷ್ಟು ಎಲ್ಲ ಫ್ಯೂಯಲು ಗ್ಯಾಸು ಸ್ಟಾಕ್ ಇದೆ ಅಂತ ಕೇಂದ್ರ ಸರ್ಕಾರದ ಟ್ವೀಟ್ನಲ್ಲಿ ನೋಡಿ ನಮಗೆ ಸಂತೋಷವಾಯಿತು. ಆದರೆ ಬೆಲೆಯನ್ನು ಏರಿಸಿದರು ಒಂದು ವಾರದ ಹಿಂದೆ, ಅದು ಓಕೆ. ಈಗ ಒಂದು ವಾರದಲ್ಲಿ ನಮಗೆ ಸಂಪೂರ್ಣ ಗ್ಯಾಸ್ ನಿಲ್ಲಿಸುತ್ತೇವೆ ಅಂದರೆ ಎಸೆನ್ಷಿಯಲ್ ಸರ್ವಿಸ್ ಬಗ್ಗೆ ಒಂದು ಚೂರು ಗಮನವಿಲ್ವಾ ಅಂತ ನಮ್ಮ ಪ್ರಶ್ನೆ. ಇದರಿಂದ ಎಷ್ಟು ಜನ ಅವಲಂಬಿತರಾಗಿದ್ದಾರೆ? ಲಕ್ಷಾಂತರ ಜನ ಬ್ಯಾಚುಲರ್ಸ್ ಇದ್ದಾರೆ, ಸಾವಿರಾರು ಜನ ಹಿರಿಯ ನಾಗರಿಕರಿದ್ದಾರೆ, ಹಾಸ್ಪಿಟಲ್ನಲ್ಲಿದ್ದಾರೆ. ಅದು ಒಂದೊಂದು ಹೋಟೆಲ್ ಅವಲಂಬಿತವಾಗಿದೆ. ಹೋಟೆಲ್ ಸಣ್ಣ ಹಾಗೂ ಮಧ್ಯಮ ಹೋಟೆಲಲ್ಲಿ ಹೆಚ್ಚು ಸ್ಟಾಕ್ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಒಂದು ಕಾನೂನು ಇದೆ. ಎಷ್ಟು ಸಿಲಿಂಡರ್ ಮ್ಯಾಕ್ಸಿಮಮ್ ಇಟ್ಕೊಳ್ಬೋದು ಅಷ್ಟು ಮಾತ್ರ ಇಟ್ಕೊಳ್ಳಿಕ್ಕಾಗ್ತದೆ. ಹೆಚ್ಚಿಗೆ ಅವರಿಗೆ ತೊಂದರೆ ಆಗೋದು ಇವಾಗ ಸಣ್ಣದು ಮತ್ತು ಮಧ್ಯಮ ಹೋಟ್ಲಿಗೆ ಬಹಳಷ್ಟು ತೊಂದರೆ ಆಗುತ್ತೆ. ಅದರಿಂದಲೇ ಗ್ರಾಹಕರಿಗೆ ತೊಂದರೆ ಆಗ್ತದೆ. ಬಂದ ಆದರೆ ಅದಕ್ಕೆ ಸರ್ಕಾರನೇ ಜವಾಬ್ದಾರಿ. ಹೋಟೆಲ್ 115 ರೂಪಾಯಿ ಜಾಸ್ತಿ ಮಾಡಿದ್ದಾರೆ, 60 ರೂಪಾಯಿನ ಡೊಮೆಸ್ಟಿಕ್ ಇದು ಮಾಡಿದ್ದಾರೆ. ಸೊ ಇದು ಭಾಳ ಹೆಚ್ಚಾಗಿದೆ ಅಂತಕ್ಕಂಥದ್ದು ಎಲ್ಲರ ಅಭಿಪ್ರಾಯ. ಅವರು ಮಾಡ್ತಾ ಇರೋದು ಸರಿಯಾಗಿದೆ ಆಗಿದೆ. ಸರ್, ಸರಬರಾಜು ಕೂಡ ನಿಂತಿದೆ ಅನ್ನೋ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸರ್. ಯುದ್ಧದ ಪರಿಣಾಮ ಆತಂಕ ಬೇರೆ, ನಿಲ್ಲಿಸಿದಾರ ಅನ್ನೋದು ಬೇಡ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.